ಏನು ಕಾಂತಪ್ಪನವ್ರು ಇವತ್ತು ನಿವೃತ್ತಿ ಆಗ್ತದೆ, ಯಾಕೆಂದ್ರೆ ಅದು ಚೈನ್ ಸರ್ಕಲ್. ಒಬ್ಬ ಸರ್ಕಾರಿ ನೌಕರ ಆದ್ಮೇಲೆ ಒಂದಿನ ರಿಟೈರ್ಡ್ ಆಗಲೇಬೇಕು, ಸರ್ಕಾರದ ನಿಯಮ. ಹಾಗಾಗಿ 60 ವರ್ಷ ಆಗಿದೆ, ಅವ್ರು 60 ವರ್ಷ ಕಾಣದೇ ಇಲ್ಲ, ಇನ್ನು ಹೆಂಗಾಗಿ ಕಾಣ್ತಾ ಇದ್ದಾರೆ. ಯಾಕೆಂದ್ರೆ ಆ ತರ ಅವರು ಇನ್ನೂ ಕೆಲಸ ಮಾಡೋ ಉರುಪಿದೆ. ಏನಂದ್ರೆ ಸರ್ಕಾರದ ನಿಯಮದ ಪ್ರಕಾರ ಅವರು ರಿಟೈರ್ಡ್ ನಿವೃತ್ತಿ ಹೊಂದ್ತಾ ಇದ್ದಾರೆ. ನಮ್ಗೆ ಬಹಳ ಅಚ್ಚುಮೆಚ್ಚಿನ ಒಬ್ಬ ವ್ಯಕ್ತಿಯಾಗಿದ್ರು. ನಾವು ಅವ್ರು ಯಾವತ್ತೂ ಡಿ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಅವರು ನಮ್ಮ ಒಬ್ಬ ವೃತ್ತಿ ಬಾಂಧವರು ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೊಂಡು ಯಾವುದೇ ಹೇಳಿದ ಕೆಲಸ ಆಗಲಿ, ಯಾವ್ದೊಂದು ಮಗು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಕರ್ಕೊಂಡು ಹೋಗಪ್ಪ ಅಂದ್ರೆ ಕರ್ಕೊಂಡು ಹೋಗೋರು, ಇನ್ನೊಂದು ಯಾವ್ದಾದ್ರು ನೀರಿಲ್ಲಪ್ಪ ಅಂದ್ರೆ ನೀರು ತಂದಿಕ್ಕೋದು, ಮತ್ತೆ ಬಿಸಿ ಊಟ ಬಡಿಸ್ಬೇಕಾದ್ರೆ ಬಂದು ಹೆಲ್ಪ್ ಮಾಡ್ತಕ್ಕಂಥದ್ದು, ಪ್ರತಿಯೊಂದರಲ್ಲೂ ಅವರು ಆಸಕ್ತಿದಾಯಕವಾಗಿ ನಾನು ಡಿ ಗ್ರೂಪ್ ನಂದೇ ಕೆಲಸ, ಕಸ ಹೊಡೆಯೋದು ಅಷ್ಟೇ, ಬೆಲ್ ಹೊಡೆಯೋದು ಅಂತೇಳಿ ಅವ್ರು ಯಾವುದೇ ಹಿಂಜರಿತಿರ್ಲಿಲ್ಲ. ನಮ್ಮ ಜೊತೆ ಎಲ್ಲ ಮಕ್ಕಳ ಹಳ್ಳಿಗೂ ಬಂದು ಮಕ್ಕಳನ್ನ ತರೋದಕ್ಕೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ಕಾಂತಪ್ಪನವರು. ಅಂತ ವ್ಯಕ್ತಿ ನಾವು ಕಳ್ಕೊಂತಾ ಇದೀವಿ ಅನ್ನೋದೇ ಒಂದು. ಅಂದ್ರೆ ಕಳ್ಕೊಂತಾ ಇದೀವಿ ಅಂದ್ರೆ ಅವರೇನು ಹೋಗ್ತಾ ಇಲ್ಲ, ನಮ್ಮ ಶಾಲೆಯಿಂದ ಹೊರಗುಳಿತಾ ಇದ್ದಾರೆ. ಹಾಗಾಗಿ ಅವರ ಮುಂದಿನ ಜೀವನ ಒಳ್ಳೆ ಶುಭದಾಯಕವಾಗಿರ್ಲಿ, ಚೆನ್ನಾಗಿರ್ಲಿ, ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ, ಇನ್ನು ಒಳ್ಳೆ ಕುಟುಂಬ ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ತಾ ಈ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕಾಂತಣ್ಣನವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರು ಅಂತರ್ಮುಖ ಪ್ರತಿಭೆಯನ್ನ ಹೊಂದಿರ್ತಿರಲ್ಲ, ಬಹುರ್ಮುಖಿ ಪ್ರತಿಭೆ. ಬಹುರ್ಮುಖಿ ಪ್ರತಿಭೆ ಅಂದ್ರೆ ಎಲ್ಲಾ ಪೀರಿಯಡ್ ಅಲ್ಲಿ ಇರ್ತಿದ್ರು ಅಂತ. ಬಹುರ್ಮುಖಿ ಅವರು ನಿಮಗೆ ಮಾತಾಡಕ್ಕೆ ಗೊತ್ತಿಲ್ಲ, ಎಷ್ಟು ಬೇಜಾರು ಆಗ್ತಾ ಇದೆ. ನಿಮ್ಗೆಲ್ಲ ಬಿಟ್ಟು ಹೋಗ್ತೀನಲ್ವಾ, ಇಲ್ಲೂ ಇದನ್ನ ಸಾಕು ದಬ ದಬ ಓಡ್ಕೊತಿದ್ರಿ, ಚೆನ್ನಾಗಿರ್ತಿದ್ರಿ. ಈಗ ಹೋದ್ರೆ ನಿಮ್ಮನ್ನ ಯಾರು ಕಮ್ಕಂತ ಗೊತ್ತಾಗ್ತಿಲ್ಲ. ಹಂಗೆ ಬೇಜಾರು ಮಾಡ್ಕೊಡಿ, ಮಾತಾಡಕ್ಕೆ ಬರಲ್ಲ. ಚೆನ್ನಾಗಿರ್ಬೇಕು. ಅವರ ಭಾಷಣಗಳು ಅವರ ವೃತ್ತಿ ಜೀವನವನ್ನ ತೋರಿಸ್ತತೆ. ಹಾಗಾಗಿ ಅವರು ಬಹಳ ಶ್ರಮವನ್ನು ವಹಿಸಿ ನಮ್ಮ ಶಾಲೆಯಲ್ಲಿ 8 ವರ್ಷಗಳ ಕಾಲ ಸುದೀರ್ಘವಾಗಿ 2 ಹೈಸ್ಕೂಲು 1 ಕಾಲೇಜನ್ನ ಮೇಂಟೈನ್ ಮಾಡ್ಕೊಂಡು ಬಂದಂತ ವ್ಯಕ್ತಿ. ಹಾಗಾಗಿ ಯಾವತ್ತೂ ಸಹ ಯಾವ ಟೀಚರ್ಸ್ಗಾಗ್ಲಿ ಲೆಕ್ಚರ್ಸ್ಗಾಗ್ಲಿ ನಾನು ಮಾಡಲ್ಲ ಇದು ಅಂತ ಹೇಳಿದಂತ ವ್ಯಕ್ತಿ ಅಲ್ಲ. ಅಂತವ್ರು ಇವತ್ತು ವಯೋವೃದ್ಧ ಇದ್ದಾರೆ. ನಾಳೆ ನಾವು ಬೀಗಾಕಾರ ಯಾರು, ಕಸ ಹೊಡೆಯರು ಯಾರು ಅನ್ನೋದು ಯೋಚನೆ ಆಗಿದೆ. ಹಾಗಾಗಿ ಅದನ್ನ ಆಡಳಿತ ಮಂಡಳಿಗೆ ತಿಳಿಸಿ ಮುಂದಿನ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋಣ. ಈಗ ಅವರು ನಿವೃತ್ತಿ ಆಗ್ತಾ ಇದ್ರೆ ಅವ್ರನ್ನ ಒಳ್ಳೆಯ ಮನಸ್ಸಿಂದ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಬೀಳ್ಕೊಡುಗೆ ಮಾಡೋಣ. ಈಗ ಕೊನೆಯದಾಗಿ ನಮ್ಮ ಗಣಿತ ಶಿಕ್ಷಕ ಕೆ ಶ್ರೀನಿವಾಸ್ ಅವರು ಮಾತಾಡ್ತಾರೆ. ನಮಗೆ ಪರಿಚಯ ಆಗಿದ್ದು ಗೊತ್ತಾಗಿದ್ದು ಇಲ್ಲ. ಸತತವಾಗಿ 8 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಏನು ಕಾಂತಣ್ಣನ ಸೇವೆ ಏನು ಕೆಲಸ ಇತ್ತು, ಅವರ ಒಂದು ಯಾವ ಹುದ್ದೆ ಕೆಲಸ ಆಗಿರಲಿ ಅಥವಾ ಬೇರೆ ಯಾವುದೇ ಕೆಲಸಗಳಾಗಲಿ ಅವುಗಳನ್ನು ಬಹಳ ಏನು ಆ ಒಂದು ಕೆಲಸಕ್ಕೆ ಸರಿಯಾದಂತಹ ಗೌರವವನ್ನು ಕೊಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ನಾನು ಕಂಡಂತೆ ಯಾವುದೇ ದೋಷಗಳು ಕಂಡು ಬರಲಿಲ್ಲ ಅವನ ಕೆಲಸದಲ್ಲಿ. ಹಾಗೆ ಮತ್ತೊಂದಿಗೂ ಸಹ ಚೆನ್ನಾಗಿರ್ತಾ ಇದ್ರು. ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಗದರಿಸ್ತಾ ಇದ್ರು, ಬೈತಾ ಇದ್ರು. ಅವೆಲ್ಲ ಸಹಜ. ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ ಅಂತ ಅಂದಾಗ ಇಲ್ಲಿ ಇವತ್ತೆಲ್ಲ ಬೇರೆ ಬೇರೆ ಮನಸ್ಥಿತಿಯ ಮಕ್ಕಳು ಇರ್ತಾರೆ, ಬೇರೆ ಬೇರೆ ಚಟುವಟಿಕೆಗಳು ಇರ್ತಾರೆ. ಅವರನ್ನೆಲ್ಲ ಗಮನಿಸೋದು ಇಲ್ಲಿ ಇವತ್ತೆಲ್ಲ ಹೇಳ್ಬಿಡು ನನಗೆ ಟೀಚರ್ಸ್ ಇದ್ದಾರೆ ಅವ್ರು ನೋಡ್ಕೊಳ್ತಾ ಇರ್ಬಿಡು ಅಂತ ಆ ಥರ ನೆಗ್ಲೆಕ್ಟ್ ಮಾಡುವಂಥ ವ್ಯಕ್ತಿ ಆಗಿಲ್ಲ. ಎಲ್ಲರನ್ನೂ ಗಮನಿಸ್ತಾ ಇದ್ರು. ಜೊತೆಗೆ ಹೊರಗಡೆ ಇದ್ದಾಗ, ಹೊರಗಡೆ ಔಟ್ ಸೈಡ್ ಏನಾದ್ರು ಶಾಲೆ ಬೆಲ್ಲ ಆಯ್ತು ಅಂತಂದ್ರೆ ಹೊರಗಡೆ ಮಕ್ಕಳು ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾವೆ ಆಯ್ತಲ್ಲ, ಅದನ್ನು ಸಹ ಗಮನಿಸ್ತಾ ಇತ್ತು ಆಯ್ತಲ್ಲ. ಎಷ್ಟು ಜವಾಬ್ದಾರಿ ಇದೆ ಅನ್ನೋದು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ. ಒಬ್ಬ ಅಲ್ವಾ ತನ್ನ ವೃತ್ತಿಯನ್ನ ಯಾವ ರೀತಿ ಗೌರವಿಸ್ತಾರೆ ಅನ್ನುವಂಥದ್ದು ಅವರ ಮಾಡುವಂತಹ ಕೆಲಸದ ಮೇಲೆ ನಿರ್ಧಾರವಾಗಿರುತ್ತೆ ಅನ್ನೋದಕ್ಕೆ ಕಾಂತಣ್ಣ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಹಾಗೆ ಆಯ್ತಲ್ಲ, ಇಲ್ಲಿ ಒಳ್ಳೆಯ ಕೆಲಸವನ್ನ ನಿರ್ವಹಿಸಿಕೊಂಡು ಸತತವಾಗಿ 8 ವರ್ಷ ಕಾಲವನ್ನ ನಮ್ಮ ಶಾಲೆಯಲ್ಲಿ ಕಳೆದಿದ್ದಾರೆ. ಹಾಗಾಗಿ ಇದು ಸಹಜವಾಗಿ ಎಲ್ಲ ಏನು ಸರ್ಕಾರಿ ನೌಕರರು ಸಹ ಈ ಒಂದು ದಿನದಲ್ಲಿ ತಮ್ಮ ವಿಶ್ರಾಂತಿ ಜೀವನವನ್ನ ನಡೆಸಿಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಅವರ ಒಂದು ಕೆಲಸದ ಗುಣ ಏನಿದೆಯಲ್ಲ, ಅವರ ಒಂದು ಸಾಧನೆ ಏನಿದೆಯಲ್ಲ, ಅವರು ಈ ಒಂದು ಶಾಲೆ ಉಳಿಸ್ಕೊಂಡಂತಹ ಕೆಲಸಗಳಿದಾವಲ್ಲ, ಅವು ಆ ವ್ಯಕ್ತಿಯನ್ನ ಯಾವಾಗಲೂ ಸಹ ಚಿರಸ್ಥಾಯಿಯನ್ನ ಮಾಡುತ್ತೆ.
ಯಾವುದೇ ವ್ಯಕ್ತಿ ಆಗಿರ್ಬೋದು, ಇಲ್ಲಿ ವ್ಯಕ್ತಿ ವಿಭಿನ್ನತೆ ಬರೋದಿಲ್ಲ ಮತ್ತು ಕೆಲಸದ ವಿಭಿನ್ನತೆ ಬರೋದಿಲ್ಲ, ಅವರ ಮಾಡಿರುವಂತಹ ಸಾಧನೆಗಳಲ್ಲಿ ವಿಭಿನ್ನತೆಯನ್ನು ನಾವು ಮಾಡಬೇಕು. ನೆನಪಿಸ್ಕೊಂತೀವಿ, ಬೆಳಗ್ಗೆ ಬಂದ ತಕ್ಷಣ ನಾವು ಸ್ಕೂಲ್ ಓಪನ್ ಆಗಬೇಕು ಅಂದರೆ ಇಲ್ಲೆಲ್ಲ ಸ್ವಚ್ಛವಾಗಿರ್ಬೇಕು ಅಲ್ವಾ, ಮಕ್ಕಳಿಗೆ ನೀರು ರೆಡಿ ಇರಬೇಕು, ಟೈಮ್ ಸರಿಯಾಗಿ ಒಂದೊಂದು ಪೀರಿಯಡ್ಗೆ ಒಂದೊಂದು ಬೆಲ್ ಆಗಬೇಕು. ಆ ಕೆಲಸ ಯಾರು ಮಾಡ್ತಾರೆ ಅಲ್ವಾ? ಎಲ್ಲರೂ ಅವ್ರ ಕೆಲಸದಲ್ಲಿ ಅವ್ರು ನಿರತರಾಗಿರ್ತೀವಿ ಅಲ್ವಾ? ಆ ಒಬ್ಬ ಗೊತ್ತಲ್ಲ, ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಇಲ್ಲಿ ಯಾರು ಮೇಲೂ ಇಲ್ಲ ಕೇಳುವಲ್ಲ, ಎಲ್ಲರೂ ಸಹ ಮೊದಲು ಬಂದಂತಹ ವ್ಯಕ್ತಿಯಿಂದಲೇ ಮೊದಲು ಪ್ರಾರಂಭ ಆಗೋದು ಒಂದು ಶಾಲೆಗಳು, ಒಂದು ಕೆಲಸಗಳು. ಅದು ಗೊತ್ತಲ್ಲ, ಆ ಒಂದು ಗೊತ್ತಲ್ಲ ವಾತಾವರಣವನ್ನ ಮೊದಲು ಕಲ್ಪಿಸಿಕೊಡುವಂತಹ ಮೊದಲನೇ ಹೆಜ್ಜೆ ಅಂದ್ರೆ ಗೊತ್ತಲ್ಲ ನಮ್ಮ ಶಾಲೆಗಳಲ್ಲಿ ಕಾಂತಣ್ಣನೇ ಆಗಿರ್ತದೆ ಅಲ್ವಾ? ಇಲ್ಲಿ ಸ್ವಚ್ಛತೆ ಕಾಪಾಡೋದು ಅಲ್ವಾ, ಎಲ್ಲಿ ಮಕ್ಕಳಿಗೆ ಏನಾದ್ರು ಸಮಸ್ಯೆಗಳಾದ್ರೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಬೇಜಾರಾಗ್ತದೆ ಅಲ್ವಾ? ಅವಳ ಕೆಲಸದಲ್ಲಿ ಯಾವತ್ತೂ ಸಹ ಬೇಜಾರು ತೋರಿಸೇ ಇಲ್ಲ ನಮ್ಗೆ ಯಾರು. ಆಯ್ತು ಮೇಡಮ್ ಮನೆ ಮಾಡ್ತೀನಿ ಗೊತ್ತಾಯ್ತಲ್ಲ, ಹೀಗೆ ಅವರ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ ಅಂತ ಕಾಂತಣ್ಣನ ಜೀವನ ಮತ್ತು ಅವರ ಕುಟುಂಬದವರು ನಿವೃತ್ತಿ ಜೀವನವನ್ನ ತುಂಬ ಚೆನ್ನಾಗಿ ಅನುಭವ ಮಾಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.